ಗರಿಗರಿಯಾದ ನಮ್ಮ ಪೊಟೆಟೊ ರಿಂಗ್ ನೋಡಿ ಈ ರೀತಿಯಲ್ಲಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತೊಂದು ಪೊಟೆಟೊ ರಿಂಗನ್ನು ಮಾಡಿಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಅರ್ಧ ಕೆಜಿಯಷ್ಟು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಪುಡಿ ಮಾಡ್ಕೊಳ್ಳೋಣ. ಕೈಯಲ್ಲಾದರೂ ಮಾಡ್ಕೋಬೋದು, ಬಿಸಿ ಬಿಸಿ ಮಾಡಿಕೊಂಡ್ರೆ ಬೇಗ ಪುಡಿ ಆಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಮನೆ ಅಳತೆಗೆ ನೀವು ಒಂದು ಆಲೂಗೆಡ್ಡೆ ಆದರೂ ತೊಗೊಂಡು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಆಲೂಗೆಡ್ಡೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ? ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ಆಲೂಗೆಡ್ಡೆ ರಿಂಗ್ ಅಥವಾ ಪೊಟೆಟೊ ರಿಂಗ್ ಆಗಿರುತ್ತೆ. ಇದು ಮಾಡೋದು ತುಂಬ ಸುಲಭ. ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಕರೆಕ್ಟಾಗಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ ನೀವು ಅದನ್ನೇ ಫಾಲೋ ಮಾಡಬೇಕು. ಲಾಸ್ಟ್ ಟೈಮ್ ನಾನು ಆಲೂಗೆಡ್ಡೆ ಬಾಲ್ ಮಾಡಿದಾಗ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಾನು ಎಣ್ಣೆಗೆ ಹಾಕುವಾಗ ಅದೆಲ್ಲ ಹಾರಿ ಹೋಯಿತು, ಸಿಡಿಯಿತು ಅಂತ. ನಾನು ಹೇಳಿದ್ದು ಕಾರ್ನ್ ಫ್ಲೋರನ್ನೇ ಬಳಸಿ ಅಂತ. ಅವರು ನೋಡಿದರೆ ಅಕ್ಕಿ ಕಡ್ದು ಹಾಕಿದ್ದೀನಿ ಅಂತ ಮತ್ತೆ ಅವರು ಕಮೆಂಟ್ ಮಾಡಿದರು. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಹುರಿದ ಜೀರಿಗೆ ಪೌಡರ್ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5 ಚಮಚದಷ್ಟು ಕಾರ್ನ್ ಫ್ಲೋರನ್ನ ಸೇರಿಸ್ಕೊಳ್ತೀನಿ. ಇದು ಅಕ್ಕಿ ಹಿಟ್ಟಲ್ಲ, ಜೋಳದ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಆಲೂಗೆಡ್ಡೆ ಕಡಿಮೆ ತೊಗೊಂಡ್ರೆ ಕಾರ್ನ್ ಫ್ಲೋರ್ನ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ತೊಗೊಂಡಿರೋದ್ರಿಂದ ಒಂದು 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆಂದ ಒಂದು ರೊಟ್ಟಿ ತಟ್ಟುವ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಆದ ಮೇಲೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೀರು ಸ್ವಲ್ಪನೂ ಹಾಕ್ಕೊಳ್ಳೋದು ಬೇಡ. 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಬಟರ್ ಪೇಪರ್ ಅಥವಾ ಸ್ಲ್ಯಾಬ್ ಮೇಲೇ ಹಾಕ್ಕೊಂಡು ರೊಟ್ಟಿ ಥರ ದಪ್ಪ ಆಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ನಮ್ಮ ಪೊಟೆಟೊ ರಿಂಗ್ ಒಂದೇ ಸಮ ರೆಡಿಯಾಗಿದೆ. ಈ ರೀತಿ ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಹಾಕ್ಕೊಂಡು ರೊಟ್ಟಿ ಥರ ಲಟ್ಟಿಸ್ಕೊಳ್ಬೇಕು. ಲಟ್ಟಣಿಗೆ ಆದರೂ ಯೂಸ್ ಮಾಡಿ, ಅದು ಕೂಡ ಚೆನ್ನಾಗಾಗುತ್ತೆ. ಒಂದೇ ಸಮ ಬರಲಿ ಅಂತಷ್ಟೇ. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೀವು. ಯಾವುದಾದ್ರೂ ಒಂದು ಮುಚ್ಚಳ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ಒಂದೇ ಸಮ ಬರುತ್ತೆ ನಮ್ಮ ಪೊಟೆಟೊ ರಿಂಗ್. ಇಷ್ಟು ಮಾಡಿಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ. ಈ ಹದದಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಂಡ್ರೆ ಆಯಿತು. ಈ ಥರ ಒಂದು ಮುಚ್ಚಳ ತಗೊಂಡು ಒಂದೇ ಸಮ ಬರುವ ಹಾಗೆ ಕಟ್ ಮಾಡಿಕೊಳ್ಳೋಣ. ಮಧ್ಯಕ್ಕೆ ಒಂದು ಹೋಲ್ ಮಾಡ್ಕೋಬೇಕು. ಈ ಥರ ಸಣ್ಣ ಮುಚ್ಚಳ ತಗೊಂಡು ಮಧ್ಯಕ್ಕೊಂದು ಹೋಲ್. ಈ ಥರ ಇದು ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಒಂದು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಎಣ್ಣೆ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ಇರೋದನ್ನು ಈ ರೀತಿಯಲ್ಲಿ ತಗೊಳ್ಳೋಣ.
ನೋಡಿ ಈ ರೀತಿಯಲ್ಲಿ ನಮ್ಮ ಪೊಟೆಟೊ ರಿಂಗ್ ಒಂದೇ ಸಮ ರೆಡಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ. ಪೊಟೆಟೊ ರಿಂಗನ್ನು ಹಾಕೊಳ್ಳೋಣ. ಜಾಸ್ತಿ ಎಣ್ಣೆ ಬಿಸಿ ಆಗೋದು ಬೇಡ, ಒಂದು ಮೀಡಿಯಂ ಹದದಲ್ಲಿ ಆದರೆ ಸಾಕು. ಒಂದು ಬದಿ ಚೆನ್ನಾಗಿ ಬೆಂದ ಮೇಲೆ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಉರಿ ಸ್ವಲ್ಪ ಮಧ್ಯಮ ಇದ್ದರೆ ತುಂಬ ಒಳ್ಳೆಯದು. ನಮ್ಮ ಗರಿಗರಿಯಾದ ಪೊಟೆಟೊ ರಿಂಗ್ ಆಗಿದೆ. ತಗೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆ ಸೋರಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಮತ್ತೊಂದು ಬ್ಯಾಚ್ ಹಾಕೊಳ್ಳೋಣ. ಗರಿಗರಿಯಾದ ನಮ್ಮ ಪೊಟೆಟೊ ರಿಂಗ್ ನೋಡಿ ಈ ರೀತಿಯಲ್ಲಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಗರಿಗರಿಯಾದ ಪೊಟೆಟೊ ರಿಂಗ್ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಮಾಡಿಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ಇದು. ಕಾಫಿ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಅದು ಕೂಡ ಅದ್ಭುತವಾಗಿರುತ್ತೆ. ಹಾಗೆಯೇ ಟೊಮೆಟೊ ಸಾಸ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.